ಹಾಯ್ ನನ್ನೆಲ್ಲ ಯೂಟ್ಯೂಬ್ ಕುಟುಂಬದವರಿಗೆ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶೋಭಾ ವೆಂಕಟ್. ಈ ದಿನ ನಾವು ನನ್ನ ತಮ್ಮನ ಎಂಗೇಜ್ಮೆಂಟ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಗಣೇಶನ ಆಶೀರ್ವಾದ ಇಲ್ಲ ಅಂದರೆ ಹೇಗೆ, ಬನ್ನಿ ನಮ್ಮ ಗಣೇಶನ ಆಶೀರ್ವಾದ ತಗೊಳ್ಳೋಣ ಎಲ್ಲರೂ. ಸೊ ನಾವು ಹೋಗ್ತಿರುವಂಥ ಪ್ಲೇಸ್ ಸ್ವಲ್ಪ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಕನಕಪುರ ಟು ಮೈಸೂರಿಂದ 30 ಕಿಲೋಮೀಟರ್ ಮುಂದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಹೊರಟ್ವಿ. 5 o'clock ಮಾರ್ನಿಂಗೆ ಎದ್ದು ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಇವಾಗ ನಾವು ಟಿ ನರಸೀಪುರ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಟಿ ನರಸೀಪುರ ಸಿಕ್ತು. ಅಂತೂ ಇಂತೂ 4 hour ಆಯಿತು ಜರ್ನಿ. ರೀಚ್ ಆದ್ವಿ ಹುಡುಗಿ ಮನೆಗೆ. ಎಲ್ಲೋ ಟ್ರಿಪ್ಪಿಗೆ ಬಂದಿದ್ದೀವೇನೋ ಅನ್ನೋ ಫೀಲೇ ಆಗೋಯ್ತು ಒಂದು ಕ್ಷಣ ನಮಗೆ ಅಲ್ಲಿ. ಇಳಿರೋ. ಇಳಿರಿ. ಅಜ್ಜಿ ಕೈ ಹಿಡ್ಕೋಗಿತ್ತಾ? ಇನ್ನೂ ಇದಾರ ಯಾರು? ಇನ್ನ 10 ನಿಮಿಷ ಅಂದ್ರೆ ಅವರು. 10 ನಿಮಿಷ ಅಷ್ಟೇನಾ? ಕೆರೆ ಅಷ್ಟೇ ಕಣ. ಇವರು ಗಂಡವ್ರಮ್ಮ. ನನ್ನ ವಿಡಿಯೋದಲ್ಲಿ ನಾನೇ ಇಲ್ಲ, ಒಂಚೂರು ನಂದು ವಿಡಿಯೋ ಮಾಡ್ರಿ. ಈಗ ಕಾಣಿಸ್ತಿದ್ದೀನ ನೋಡಿ. ಹಾಯ್ ಮಾಡು. ಮುಂದೆ ಹೋಗೋಣ. ಕೆರೆ ವಿಡಿಯೋ ಮಾಡ್ಬೋದಾಯ್ತು. ಅಲ್ಲೇ ಟರ್ನಿಂಗೆಲ್ಲೇ ಟರ್ನಿಂಗೆಲ್ಲ ಕಾಯ್ಕೊಂಡಿದ್ದವ್ರ ಜೊತೆಲಿ ಬರಬೇಕು. ಫ್ಲವರ್ ಚೆನ್ನಾಗೈತೆ. ಯಾರ ಕೂತವ್ರೆ? ನಾವೇನೋ ಬೇಗ ರೀಚ್ ಆಗಿಬಿಟ್ವಿ. ಆದರೆ ಎಂಗೇಜ್ಮೆಂಟ್ಗೆ ಹುಡುಗನೇ ಬಂದಿರಲಿಲ್ಲ. ಒಂದು 10 ನಿಮಿಷ 15 ನಿಮಿಷ ವೆಯ್ಟ್ ಮಾಡಿದ್ವಿ. ಆಮೇಲೆ ಅವ್ರ ಕಾರ್ ರೀಚ್ ಆಯಿತು. ಸೊ ವೆಲ್ಕಮ್ ಮಾಡಿಕೊಂಡ್ರು ಹುಡುಗಿ ಮನೆಯವರು. ಹೋದ್ವಿ. ಹುಡುಗಿಗೂ ಶಾಸ್ತ್ರ ಮಾಡಲಿಕ್ಕೆಲ್ಲ ರೆಡಿ ಮಾಡಿದ್ವಿ. ರೆಡಿ ಮಾಡಿಬಿಟ್ಟು ತಟ್ಟೆಗಳೆಲ್ಲ ಇಸ್ಕೊಂಡು ನಾವು ಕೂಡ ತಟ್ಟೆ ತಂದಿದ್ವಲ್ಲ ಅದನ್ನೆಲ್ಲ ತಟ್ಟೆಗೆ ತುಂಬಿ ಶಾಸ್ತ್ರಕ್ಕೆ ರೆಡಿ ಮಾಡಿಸಿ ಕೂರಿಸಿದ್ವಿ. ಹಣ್ಣುಗಳು, ಬಳೆ, ಅವ್ರಿಗೆ ಮೇಕಪ್ ಐಟಮ್ಸ್ಗಳು, ಹಾಗೆ ಸಾರಿ, ಎಲೆ, ಅಡಿಕೆ, ಹೂವು, ಅರಿಶಿನ, ಕುಂಕುಮ, ಬಾಳೆಹಣ್ಣುಗಳು, ಹೀಗೆ ಎಲ್ಲನೂ ತೊಗೊಂಡೋಗಿ ಇಟ್ವಿ. ಹುಡುಗಿನೂ ಕರ್ಕೊಂಡು ಬಂದರು. ಶಾಸ್ತ್ರ ಮಾಡಿಸೋಣ ಅಂದ್ಬಿಟ್ಟು ಕೂರಿಸಿದ್ರು. ಶಾಸ್ತ್ರಕ್ಕೂ ಎಲ್ಲ ರೆಡಿ ಮಾಡಿದ್ವಿ. ಮೊದಲನೇ ಬಾರಿ ಶಾಸ್ತ್ರ ಮಾಡಬೇಕು ಅಂತ ಅಂದರೆ ಹೂ ಮುಡಿಸೋ ಶಾಸ್ತ್ರ ಅಲ್ವಾ. ಸೊ ಹಾಗಾಗಿ ಹುಡುಗಿಯ ಸೋದರ ಮಾವನಿಂದ ಶಾಸ್ತ್ರ ಸ್ಟಾರ್ಟ್ ಮಾಡಬೇಕು. ಸೊ ಅವ್ರ ಮಾವ ಬಂದರು. ಶಾಸ್ತ್ರ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಫಸ್ಟು ಕಳಸಕ್ಕೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಕಳಸಕ್ಕೆ ಇಟ್ಟು ಅಕ್ಷತೆ ಹಾಕಿ ಗಂಧದ ಕಡ್ಡಿನ ಬೆಳಗಿ ಕೊನೆಗೆ ಹುಡುಗಿಗೆ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಅವ್ರ ಸೋದರ ಮಾವ ಎಲ್ಲ ಮುಂದೆ ಆಗುವಂಥ ಕಾರ್ಯಗಳು ನಿರ್ವಿಘ್ನವಾಗಿ ಆಗಲಿ
ಯಾವುದೇ ಥರ ವಿಘ್ನ ಇಲ್ಲದೆ ಆಗಲಿ, ಶುಭವಾಗಲಿ ನಿನಗೆ ಅಂತ ಅರಿಸ್ತಾರೆ. ಇನ್ನು ಮುತ್ತೈದೆಯರು ನಾವು ತೊಗೊಂಡು ಬಂದಿರುವಂಥ ಐಟಮ್ಸ್ಗಳೆಲ್ಲ ಇಟ್ಟಿರ್ತೀವಲ್ವ. ಸೊ ನಮ್ಮ ಕಡೆಯಿಂದ ಒಂದು 5 ಜನನೋ, ಅವ್ರ ಕಡೆಯಿಂದ ಒಂದು 4 ಜನ, ಈ ಥರ ಒಂದು 9 ಜನ ಅವ್ರಿಗೂ ಕಳಸಕ್ಕೆ ಪೂಜೆ ಮಾಡಿ, ಮತ್ತು ಹುಡುಗಿಗೆ ಅರಿಶಿನ ಕುಂಕುಮ ಇಟ್ಟು, ಕೆನ್ನೆಗೆಲ್ಲ ಅರಿಶಿನ ಕುಂಕುಮ ಇಟ್ಟು, ಹೂ ಮುಡಿಸಿ, ಅಕ್ಷತೆ ಅಕ್ಕಿ ಹಾಕಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಇದನ್ನೇ ನಾವು ಹೂ ಮುಡಿಸೋ ಶಾಸ್ತ್ರ ಅಂತ ಹೇಳ್ತೀವಿ. ಇದನ್ನೆಲ್ಲ ಈ ಪೂಜೆನೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಇನ್ನು ಹೊರಗಡೆನೂ ಕೂಡ ಇರುತ್ತೆ. ಹುಡುಗ ಹುಡುಗಿನ ಹೊರಗಡೆ ಕೂರಿಸಿ ಶಾಸ್ತ್ರ ಮಾಡುವಂಥದ್ದು ಇರುತ್ತೆ. ಹುಡುಗನ ತಾಯಿ ಮಾಡ್ತಾಯಿದ್ದಾರೆ ಶಾಸ್ತ್ರನ. ಈ ಎಂಗೇಜ್ಮೆಂಟ್ ಅಂತಂದರೆ ಆಲ್ಮೋಸ್ಟ್ ಉಂಗುರ ಬದಲಾಯಿಸ್ಕೊಳ್ಳೋದು ಅಂತಲೂ ಹೇಳ್ಬೋದು. ಸೊ ನಾವು ಇವತ್ತು ಉಂಗುರ ಬದಲಾಯಿಸ್ಕೊಳ್ಳೋದಿಲ್ಲ. ಮದುವೆ ರಿಸೆಪ್ಷನ್ ದಿನ ಮಾತ್ರ ನಾವು ಉಂಗುರ ಬದಲಾಯಿಸ್ಕೊತೀವಿ. ಇವತ್ತು ಅಂದರೆ ಹುಡುಗಿ ನಮ್ಮದು ಅಂತ ಹೂ ಮುಡಿಸೋ ಶಾಸ್ತ್ರ ಮಾತ್ರ ಫಿನಿಷ್ ಮಾಡಿಕೊಂಡು ಹೋಗ್ತೀವಿ. ಹೂ ಮುಡಿಸೋ ಶಾಸ್ತ್ರನೇ ಮಾಡ್ತಾ ಇರೋದು ಇವತ್ತು. ಆ್ಯಕ್ಚುಲಿ ಒಂದು 9 ಜನ ಮಾಡಿದರು. ನಮ್ಮ ಮನೇಲಿ ಒಂದು 5 ಜನ, ಅವ್ರ ಕಡೆ 4 ಜನ. ಶಾಸ್ತ್ರ ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು. ತುಂಬ ವರ್ಷಗಳ ನಂತರ ನಮ್ಮ ಮನೆಯಲ್ಲೂ ಹಬ್ಬದ ವಾತಾವರಣ, ಸಂಭ್ರಮ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ ನಮಗೂ ಈ ಥರ ಹಬ್ಬದ ವಾತಾವರಣ, ಅಥವಾ ಮದುವೆ, ಎಂಗೇಜ್ಮೆಂಟು ಈ ಥರ ಇದ್ದರೆ ಅಲ್ವಾ. ನೀವುಗಳು ಯಾವ ಥರ ಶಾಸ್ತ್ರ ಮಾಡ್ತೀರಾ ಅಂತ ನಮಗೂ ಕೂಡ ತಿಳಿಸಿ, ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಎಂಗೇಜ್ಮೆಂಟ್ ಅಥವಾ ಹೂ ಮುಡಿಸೋ ಶಾಸ್ತ್ರ ಅಂತ ಹೇಳ್ತಾರಲ್ಲ, ಈ ಹುಡುಗಿ ನಮ್ಮದು ಅಂತ ಹೇಳಿ ನಾವು ಇವಾಗ ಹೂ ಮುಡಿಸೋ ಶಾಸ್ತ್ರ ಮಾಡ್ತಾಯಿದ್ದೀವಲ್ವ. ಇದು ಮುಗೀತು ಅಂತ ಅಂದರೆ ಆಲ್ಮೋಸ್ಟ್ ಅರ್ಧ ಮದುವೆ ಮುಗ್ದ ಹಾಗೇ. ನಿಶ್ಚಿತಾರ್ಥ ಅಂತ ಕೂಡ ಹೇಳ್ತಾರೆ ನಮ್ಮ ಕಡೆ. ನೀವು ಯಾವ ಥರ ಹೇಳ್ತೀರ ನಮಗೆ ಗೊತ್ತಿಲ್ಲ. ಸೊ ನಾವು ನಿಶ್ಚಿತಾರ್ಥ ಮಾಡ್ಕೊಂಡ್ವಿ, ಅಥವಾ ಹೂ ಮುಡಿಸೋ ಶಾಸ್ತ್ರ ಅಂತಲೇ ಹೇಳ್ತೀವಿ. ಶಾಸ್ತ್ರ ಎಲ್ಲ ಮುಗೀತು. ಇವಾಗ ಹುಡುಗನ ಮನೆಯವರು ತಂದಿರುವಂಥ ಸೀರೆನ ಹಾಕ್ಕೊಂಡು ಹೊರಗಡೆ ಹುಡುಗ ಹುಡುಗಿಗೆ ಹಾರ ಬದಲಾಯಿಸಿ ಇನ್ನೊಂದು ಶಾಸ್ತ್ರಗಳನ್ನ ಮಾಡ್ತೀವಿ. ಅಲ್ಲಿ ಬರ್ತಾರೆ ಈಗ ಅವರು. ಅಲ್ಲಿ ತನಕ ಹುಡುಗ ಹುಡುಗಿ ಅಥವಾ ಹುಡುಗ ಹುಡುಗಿ ಹುಡುಗ ಮುಖ ನೋಡಿರಲ್ಲ. ಶಾಸ್ತ್ರಕ್ಕೆ ಕರ್ಕೊಂಡು ಹೋದಾಗಲೇ ಫೇಸ್ ಟು ಫೇಸ್ ಮೀಟ್ ಆಗೋದು. ಮುತ್ತೈದೆಯರು ಮನೆ ಒಳಗಡೆ ಮಾತ್ರ ಶಾಸ್ತ್ರ ಮಾಡಿದ್ದಾರೆ. ಇವಾಗ ಹೊರಗಡೆ ಕರ್ಕೊಂಡು ಬಂದು ಎಲ್ಲರ ಸಮೂಹದಲ್ಲಿ ಕೂರಿಸಿ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಒಪ್ಪಿಗೆ ಇದ್ದಾರಾ ಅಂತ ಕೇಳಿ ಮದುವೆಯ ಮಾತುಕತೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಒಪ್ಪಿಗೆ ಇದ್ದರೆ ಮಾತ್ರ ಮದುವೆ ಮಾತುಕತೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಮದುವೆ ಎಲ್ಲಿ ಮಾಡಿಕೊಡ್ಬೇಕು, ಮತ್ತು ಬೀಗರೂಟ ಎಲ್ಲಿ ಮಾಡಿಕೊಡ್ಬೇಕು, ಎಲ್ಲ ವ್ಯವಸ್ಥೆ ಇದೆಯಾ, ನಿಮ್ಮ ತಕ್ಕ ಮಟ್ಟಿಗೆ ನಿಮ್ಮ ಕೈಲಾದಷ್ಟು ಹೇಗೆ ಏನು ಅಂತ ಎಲ್ಲರ ಸಮೂಹದಲ್ಲೇ ಮಾತಾಡಲಿಕ್ಕೆ ಅಂತ ಹೊರಗಡೆ ಎಲ್ಲರೂ ಕೂತಿರ್ತಾರೆ. ಅವ್ರ ಒಪ್ಪಿಗೆ ಎಲ್ಲ ಸಿಕ್ಕಿದ ಮೇಲೆ, ಎಲ್ಲ ಸಮ್ಮತಿ ಇದೆ ಅಂತ ಹೇಳಿದ್ಮೇಲೆ ಹೆಣ್ಣು ಗಂಡನ್ನ ಕರ್ಕೊಂಡು ಬಂದು ಇಲ್ಲಿ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮುಂಚೆ ದೊಡ್ಡವ್ರು ಯಾರಾದರೂ ಇದ್ದರೆ ಅವರ ಆಶೀರ್ವಾದ ಕೂಡ ತಗೋತಾರೆ. ಹುಡುಗ ಹುಡುಗಿ ಇಬ್ಬರು ಒಪ್ಪಿದ ಮೇಲೆ ಹೊರಗಡೆ ಕರ್ಕೊಂಡು ಬಂದು ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಹುಡುಗಿನೂ ಕೂಡ ಕರ್ಕೊಂಡು ಬರ್ತಾರೆ. ಹುಡುಗಿನೂ ಬಂದು ಕೂತಿದ್ದಾರೆ, ಹಾರ ಬದಲಾಯಿಸ್ಕೊತಾ ಇದ್ದಾರೆ. ಮನೆ ಒಳಗಡೆ ಮುತ್ತೈದೆಯರು ಹಾಗೆ ಸೋದರ ಮಾವ ಅಷ್ಟೇ ಅರಿಶಿನ ಕುಂಕುಮ ಅಕ್ಷತೆ ಅಕ್ಕಿ ಹಾಕಿ ಶಾಸ್ತ್ರ ಮಾಡಿರ್ತಾರೆ. ಇಲ್ಲಿ ಮದುವೆ ಆಗುವಂಥ ಗಂಡು ಹೆಣ್ಣಿಗೆ ಹಾರ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹಣೆಗೆ, ಹಾಗೆ ಕೆನ್ನೆಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ಶಾಸ್ತ್ರನ ಕಂಪ್ಲೀಟ್ ಮಾಡ್ತಾರೆ. ಹೂ ಮುಡಿಸೋ ಶಾಸ್ತ್ರ ಅಥವಾ ನಿಶ್ಚಿತಾರ್ಥ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಶಾಸ್ತ್ರಗಳು. ಮತ್ತು ಯಾರೆಲ್ಲ ವಿಶ್ ಮಾಡ್ಬೋದು, ವಿಶ್ ಮಾಡ್ತಾರೆ ಬಂದು. ಮತ್ತು ಫೋಟೋ ತೆಗೆಸ್ಕೊಳ್ಳೋರೆಲ್ಲ ಫೋಟೋ ತೆಗೆಸ್ಕೋತಾರೆ. ನೀವು ಕೂಡ ವಿಶ್ ಮಾಡಿ. ನನ್ನ ತಮ್ಮ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ, ಒಳ್ಳೆಯದಾಗಲಿ ಅಂತ ಹರಿಸಿ ಕಮೆಂಟ್ ಮಾಡಿ. ಇಲ್ಲೂ ಕೂಡ ಸೋದರ ಮಾವನೇ ಮೊದಲನೇ ಬಾರಿಗೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ಕೂಡ ನಿಮ್ಮ ಸೋದರ ಮಾವಂದರು ಶಾಸ್ತ್ರ ಮಾಡ್ತಾರಾ ಮೊದಲನೇ ಬಾರಿಗೆ, ಅಥವಾ ನಿಮ್ಮ ಶಾಸ್ತ್ರ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ.
ಮಹೇಶ ಕಾಣಿಸ್ತಾ ಇಲ್ಲ, ಕಳೆದೋಗ್ಬಿಟ್ಟವನೆ. ನಗ್ಗೆ ಸ್ವಲ್ಪ. ಇಸ್ಕೊ ಎಲ್ಲ ಹೊಡೀರಿ ನೀವು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫೋಟೋ ಹೊಡಿತಲ್ಲ, ವಿಡಿಯೋ ಮಾಡ್ತಾರೆ ತಾನೆ. ಇಸ್ಕೊ. ಅವ್ರ ಹತ್ರನೇ ಇಸ್ಕೊ. ಎಲ್ಲಡಿಕೆ ಕೊಡಮ್ಮ. ಹ್ಞೂ ಊಟ ಮಾಡೋರ ಇದೇ ಉತ್ತರ ತೋರ್ಸ್ಕೋಯ್ತು. ಕೆಂಬು ಹೋರ ನಿಧಾನ ಅದು ಕೆಂಬು ಬಂದಾರಲ್ಲ ಸರಿ ಫೋಟೋ ಹಾಗೆ ಯಾರೆಲ್ಲ ಶಾಸ್ತ್ರ ಮಾಡಿದ್ರು ಅವರೆಲ್ಲ ಹುಡುಗ ಹುಡುಗಿ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋತಾರೆ. ಮೆಮೊರೀಸ್ ಅಲ್ವಾ ಅದೆಲ್ಲ. ಸೊ ಯಾರೂ ಚಾನ್ಸ್ ಮಿಸ್ ಮಾಡಲ್ಲ. ಸೊ ನಾವು ಕೂಡ ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಇವರು ನಮ್ಮ ದೊಡ್ಡ ವಾರ್ಗಿತ್ತಿ ಅಂದರೆ ದೊಡ್ಡ ಅಕ್ಕ, ನಮ್ಮ ಭಾವನ ಹೆಂಡತಿ. ಶಾಸ್ತ್ರ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆ ಶಾಸ್ತ್ರ ಆಯಿತು, ಅವ್ರದ್ದು ಕೂಡ ಶಾಸ್ತ್ರ ಮಾಡಿದರು. ಈಗ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಅತ್ತೆ ಶಾಸ್ತ್ರನ. ನಾಚ್ಕೋತಿದ್ದಾರೆ ನಮ್ಮ ಅತ್ತಿಗೆ. ಏನು ಅನ್ಕೊಬಿಡ್ತಾರೆ ಏನೋ ನಾವು ಶಾಸ್ತ್ರ ಮಾಡೋದು. ತುಂಬ ನಾಚಿಕೆ ನಮ್ಮ ಅತ್ತೆಗೆ. ನಾಚಿಕೆ ಸ್ವಭಾವ ಜಾಸ್ತಿ. ನಮ್ಗಳ ಹತ್ರನೂ ಅಷ್ಟೇ ಜಾಸ್ತಿ ಬೇಡದ ವಿಷಯಗಳೆಲ್ಲ ಮಾತಾಡಲ್ಲ. ಎಲ್ಲರ ಅತ್ತೆ ಥರ ಅಲ್ಲ ನಮ್ಮ ಅತ್ತೆ. ಮೇಯ್ನು ಒಂಥರ ಕಂಫರ್ಟಬಲ್ ಇರುತ್ತೆ ನಮ್ಮ ಅತ್ತೆ ನಮ್ಮ ಜೊತೆ ಇರೋದು. ಒಂಥರ ಧೈರ್ಯ ಹೇಳ್ಬೋದು. ಸೊ ಕಂಫರ್ಟಬಲ್ ಫೀಲ್ ಇರುತ್ತೆ. ಅಂತೂ ಇಂತೂ ಎಲ್ಲ ಶಾಸ್ತ್ರಗಳು ಫಿನಿಶ್ ಆಯಿತು. ಸೊ ಇವಾಗ ಫೋಟೋಶೂಟ್ ಟೈಮ್. ಸೊ ಯಾರ್ಯಾರೆಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ವಿ ಅವರೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ನೆಕ್ಸ್ಟು ಫ್ಯಾಮಿಲಿ ಫೋಟೋಗೆಲ್ಲ ಅರೇಂಜ್ ಮಾಡ್ತಾಯಿದ್ದಾರೆ. ಫ್ಯಾಮಿಲಿ ಫೋಟೋ ಕೂಡ ತೊಗೊಳ್ಳೋಣ. ತುಂಬ ಜನ ಬಂದಿದ್ದೀವಿ. ಮೆಮೊರೀಸ್ ಅಲ್ವಾ, ಯಾರು ಕೂಡ ಮಿಸ್ ಮಾಡ್ಕೊಳ್ಳಲ್ಲ.
ಸೊ ನಿಮ್ಮ ಕಡೆಯೂ ಹೀಗೆ ಶಾಸ್ತ್ರ ಮಾಡ್ತಾರಾ ಹೇಳಿ, ನಮಗೂ ಕೂಡ ತಿಳಿಸ್ಕೊಡಿ ನಿಮ್ಮ ಶಾಸ್ತ್ರದ ಬಗ್ಗೆ. ನಿಶ್ಚಿತಾರ್ಥ, ನನ್ನ ತಮ್ಮನ ನಿಶ್ಚಿತಾರ್ಥ, ಹೂ ಮುಡಿಸೋ ಶಾಸ್ತ್ರ ಅಂದರೆ ಹೀಗೆ ಮಾಡೋದು ನಮ್ಮ ಕಡೆ. ಫ್ಯಾಮಿಲೀಸ್ ಎಲ್ಲ ಬಂದು ಫ್ರೆಂಡ್ಸ್ಗಳು ಅವ್ರವ್ರ ಫ್ಯಾಮಿಲಿ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇವರು ನಮ್ಮ ದೊಡ್ಡ ಭಾವ, ಅಕ್ಕ, ಹುಡುಗಿ ಸೈಡ್ ಇರೋರು ಅವ್ರ ಫ್ಯಾಮಿಲಿಯವರು. ಇದು ನಮ್ಮ ಫ್ಯಾಮಿಲಿ, ನಾನು, ನನ್ನ ಹಸ್ಬೆಂಡು, ನಮ್ಮ ಅಕ್ಕ, ಭಾವ, ನನ್ನ ಅತ್ತೆ ಮತ್ತು ನಮ್ಮ ರಿಲೇಟಿವ್. ನಾವು ಇನ್ವೈಟ್ ಮಾಡಿದ್ವಲ್ಲ ನಮ್ಮ ರಿಲೇಟಿವ್ಸ್, ಅವರು ಕೂಡ ಎಲ್ಲ ಬಂದರು. ಸೊ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಳ್ಳೋಣ, ಅಪರೂಪಕ್ಕೆಲ್ಲ ಸೇರಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಫೋಟೋ ತೊಗೊಳಕ್ಕೆ ಅರೇಂಜ್ ಮಾಡ್ತಾಯಿದ್ದೀವಿ. ಆ ಕಡೆ ಊಟಕ್ಕೆ ಬನ್ನಿ, ಊಟ ಪ್ರಿಪೇರ್ ಆಗಿದೆ ಅಂತಿದ್ದಾರೆ. ಮಳೆ ಬರೋ ಟೈಮು, ಬೇಗ ರೀಚ್ ಆಗ್ಬೋದು ಅಂತಿದ್ದಾರೆ. ಸೊ ನಿಶ್ಚಿತಾರ್ಥ ಫಂಕ್ಷನ್ನು ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು. ನೆಕ್ಸ್ಟು ಊಟ ಮುಗಿಸ್ಕೊಂಡು ಬ್ಯಾಂಗ್ಳೂರು ಕಡೆ ಹೋಗಬೇಕು, ಯಾಕೆಂದರೆ ತುಂಬ ಜೋರು ಮಳೆ ಸ್ಟಾರ್ಟ್ ಆಗುವಂಥ ಟೈಮು. ಸೊ ಹಾಗಾಗಿ ನಿಶ್ಚಿತಾರ್ಥದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ದಯವಿಟ್ಟು ಬೆಲ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.